ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 3ನೇ ತಾರೀಕು ಶುಕ್ರವಾರ, ತೃತೀಯ ತಿಥಿ ಹಾಗೂ ಇಂದು ಶ್ರವಣ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಕೂಡ ಗಜಕೇಸರಿ ಯೋಗದ ಪ್ರಭಾವ ಇರುತ್ತೆ. ಹೀಗಾಗಿ ಕಾರ್ಯಕ್ಷೇತ್ರದ ಯಶಸ್ಸು ಮುಂದುವರಿಯುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ನವಮದಲ್ಲಿ ಗುರುಚಂದ್ರರ ದೃಷ್ಟಿ ಬೀಳ್ತಾ ಇರೋದ್ರಿಂದ ಭಾಗ್ಯೋದಯವಾಗುತ್ತೆ. ಅತ್ಯಂತ ಒಳ್ಳೆಯದಾದಂತಹ ಸುದ್ದಿಯನ್ನ ಅಥವಾ ವಿಷಯಗಳನ್ನ ಇಂದು ನೀವು ಕೇಳಬಹುದು. ಮನೆಯಲ್ಲಿ ಶುಭ ಸಮಾರಂಭದ ವಾತಾವರಣ. ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಮತ್ತೆ ಚಂದ್ರ, ಹೀಗಾಗಿ ಮನಸ್ಸಿಗೆ ಸ್ವಲ್ಪ ತೊಂದರೆ ನಡೀತಾ ಇರುತ್ತೆ. ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಸಹಕಾರ ಇನ್ನೂ ಪ್ರಾಪ್ತಿ ಆಗಿಲ್ಲ. ಮುಖ್ಯವಾದಂತಹ ನಿರ್ಧಾರಗಳು ಇಂದು ಬೇಡ. ಕಾರ್ಯಕ್ಷೇತ್ರದಲ್ಲೂ ನಿಮಗೆ ಇಂದು ಮನಸ್ಸಿರೋದಿಲ್ಲ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹದ್ದು ಹಂಸಯೋಗ ನಡೀತಾ ಇದೆ. ಹೀಗಾಗಿ ಇಂದು ನೀವು ಮನಸ್ಸಿಗೆ ಹೆಚ್ಚಿನ ನೆಮ್ಮದಿಯನ್ನ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸೇರಿ ಪಡೆಯಬಹುದು. ಸಿಂಹ ರಾಶಿಯವರಿಗೆ ಗುರುವಿನಿಂದ ವಿಪರೀತ ರಾಜಯೋಗ, ಹೀಗಾಗಿ ಚಂದ್ರನಿಂದ ಕೂಡ ವಿಪರೀತ ರಾಜಯೋಗ. ಹೀಗಾಗಿ ಇಂದು ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದಂತಹ ಒಂದು ಚಾಲೆಂಜ್ ಅಥವಾ ತೊಂದರೆ ಎದುರಾಗಬಹುದು ಅಥವಾ ದೊಡ್ಡದಾದಂತಹ ಒಂದು ಅವಕಾಶ ಪ್ರಾಪ್ತಿಯಾಗಬಹುದು. ಈ ಅವಕಾಶದಲ್ಲೂ ಕೂಡ ಸ್ವಲ್ಪ ತೊಂದರೆ ಇದ್ದೇ ಇರುತ್ತೆ, ಗ್ರಹಿಸಬೇಕು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸಗಳು ಇನ್ನೂ ಮುಂದುವರಿತಾ ಇದೆ. ಮಕ್ಕಳಿಂದ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಲಾಭ ಆಗ್ತಾ ಇದೆ. ಇವೆಲ್ಲವೂ ಮುಂದುವರಿಯುತ್ತೆ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ತೊಂದರೆಗಳು ಇನ್ನೂ ಹಾಗೆ ಮುಂದುವರಿತಾ ಇದೆ. ಕೋರ್ಟ್ ಕಚೇರಿ ವ್ಯವಹಾರಗಳು ಇತ್ಯಾದಿ, ಟ್ಯಾಕ್ಸ್ ಡಾಕ್ಯುಮೆಂಟೇಶನ್, ಪೇಪರ್ ವರ್ಕು ಇತ್ಯಾದಿಗಳೆಲ್ಲದರಲ್ಲೂ ಇನ್ನೂ ಕ್ಲೇಶಗಳು ಮುಂದುವರಿತಾ ಇದೆ. ಕಾರ್ಯಕ್ಷೇತ್ರದಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಪ್ರಶಂಸೆ ಇನ್ನೂ ಪ್ರಾಪ್ತಿ ಆಗ್ತಾ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಯೋಗಗಳು ಈಗ ಇದ್ದಾವೆ. ಹೀಗಾಗಿ ನೀವು ಬಹಳ ದೊಡ್ಡ ಯಶಸ್ಸನ್ನ ಈಗ ಪಡೆಯಬಹುದು. ಧನು ರಾಶಿಯವರಿಗೆ ಸಂಸಾರದ ತಾಪತ್ರಯಗಳು, ಸಂಸಾರಿಕ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಮನೆಯಲ್ಲಿ ಮಾತ್ರ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಈಗ ಗೊಂದಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹೀಗಾಗಿ ಸಾಮಾಜಿಕ ಚಟುವಟಿಕೆಗಳನ್ನ ಸ್ವಲ್ಪ ನಿಲ್ಲಿಸಿ ಬಿಡೋದು ಒಳ್ಳೆಯದು. ವಾಟ್ಸ್ಆಪ್, ಇಂಟರ್ನೆಟ್ ಅನ್ನ ಕಡಿಮೆ ಮಾಡೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಗಜಕೇಸರಿ ಯೋಗ, ನಾಯಕತ್ವದ ಪ್ರಭಾವ ನಿಮ್ಮ ಮೇಲೆ. ಹೀಗಾಗಿ ಇಂದು ಮುಖ್ಯವಾದಂತಹ ಕಾರ್ಯಕ್ಷೇತ್ರದಲ್ಲಿ ತಿರುವನ್ನು ನೋಡಬಹುದು. ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಇವತ್ತು ನಿಮಗೆ ಕುದುರಬಹುದು ಅಥವಾ ಈ ಪಾರ್ಟ್ನರ್ಶಿಪ್ ಅಲ್ಲಿ ಮುಖ್ಯವಾದಂತಹ ತಿರುವು ಪ್ರಾಪ್ತಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ವ್ಯಯಭಾವದಲ್ಲಿ ಚಂದ್ರ ಬಂದಿದ್ರೂ ಕೂಡ ಅಲ್ಲಿಗೆ ಗುರು ದೃಷ್ಟಿ ಇರೋದ್ರಿಂದ ಮುಖ್ಯವಾದಂತಹ ಕೆಲಸಗಳಲ್ಲಿ ನೀವು ಒಳ್ಳೆಯ ನಿರ್ಧಾರಗಳನ್ನ ಮಾಡಿ ಆಧ್ಯಾತ್ಮಿಕವಾಗಿ ಬಹಳ ಒಳ್ಳೆಯ ಪ್ರಗತಿಯನ್ನ ಕಾಣುವಂತಹ ದಿವಸ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಚಂದ್ರ ಲಾಭ ಸ್ಥಾನದಲ್ಲಿ ಇದ್ದಾನೆ, ಅಲ್ಲಿ ಗುರುದೃಷ್ಟಿ ಕೂಡ. ಹೀಗಾಗಿ ಮಿತ್ರರಿಂದ ಧನ ಲಾಭ, ಧನಾಗಮ ಹಾಗೂ ಮಿತ್ರರೊಡನೆ ಬಹಳ ಮನಸ್ಸಿಗೆ ಸಂತೋಷ ಕೊಡುವಂತಹ ಮಾತುಕತೆ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಭಗವಂತನ ಕಾರುಣ್ಯ ನಮ್ಮ ಮೇಲೆ ಇರೋದ್ರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.